ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ರಾಜಕೀಯ ನಾವು ನೀವು ಅನ್ಕೊಂಡ ಹಾಗಲ್ಲ. ಹಾಗಂತ ಇದೇನು ಮಹಾಭಾರತಕ್ಕಿಂತ ದೊಡ್ಡ ರಾಜಕೀಯನೂ ಅಲ್ಲ ಬಿಡಿ. ಒಂದ್ಸಲ ಮಹಾಭಾರತವನ್ನು ನೋಡಿದ್ರೆ ಅರ್ಥ ಆಗುತ್ತೆ ಇವತ್ತಿನ ಈ ರಾಜಕೀಯದಲ್ಲಿ ಶಕುನಿ ಯಾರು, ಧರ್ಮರಾಯ ಯಾರು, ಅರ್ಜುನ ಯಾರು, ದುರ್ಯೋಧನ ಯಾರು, ಇವೆಲ್ಲವನ್ನ ಕೂಡ ಜನ ಬಹಳ ಬೇಗ ಕಂಡು ಹಿಡಿದು ಬಿಡ್ತಾರೆ. AI ಯುಗಸ್ವಾಮಿ ಇದು. ಇಂಥ ಕಾಲದಲ್ಲಿ ಇದ್ಕೊಂಡು ಯಾವುದೋ ಹಳೆ ಸ್ಟೈಲಿನ ಶಕುನಿ ಆಟಗಳನ್ನು ಆಡಿದ್ರೆ ಯಾರಿಗೂ ಗೊತ್ತಾಗಲ್ವಾ? ಜನ ಮೂರ್ಖರಲ್ಲ. ವೀಕ್ಷಕರು, ಇವತ್ತು ಎಲ್ಲ ವಿರೋಧ ಪಕ್ಷಗಳ ಟಾರ್ಗೆಟ್ ಒನ್ ಆ್ಯಂಡ್ ಓನ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು. ನೀವು ಬೇಕಾದ್ರೆ ಗಮನಿಸಿ, ಇತ್ತೀಚೆಗೆ ಎಲ್ಲರೂ ಕೂಡ ಮೋದಿಜಿಯನ್ನ ಟಾರ್ಗೆಟ್ ಮಾಡೋದು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈಗ ಯೋಗೀಜಿ ಅವರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ? ಯೋಗೀಜಿ ಮುಂದಿನ ಪ್ರಧಾನಮಂತ್ರಿ ಅನ್ನುವಂತಹ ಸುಳಿವು ಅವ್ರಿಗೇನಾದ್ರೂ ಸಿಕ್ಕಿದ್ಯಾ? ಅಥವಾ UPಯನ್ನ ಮರಳಿ ವಶಕ್ಕೆ ಪಡ್ಕೊಳ್ಳುವಂತಹ ಪಿತೂರಿನ? UP BJPಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಅಖಿಲೇಶ್ ಯಾದವ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ರಾಜಕೀಯದಲ್ಲಿ ಒಂದು ಮಾತಿದೆ, UP ಗೆದ್ರೆ ಇಂಡಿಯಾನೇ ಗೆದ್ದ ಹಾಗೆ ಅಂತ. ಅಂದ್ರೆ ಉತ್ತರ ಪ್ರದೇಶದ ಹಿಡಿತ ಅದು ಯಾರ ಕೈಯಲ್ಲಿ ಇರುತ್ತೋ ಸಾಧಾರಣವಾಗಿ ಅವರೇ ದೇಶದಲ್ಲಿ ಕೂಡ ಸರ್ಕಾರವನ್ನ ರಚನೆ ಮಾಡ್ತಾರೆ. ಉತ್ತರ ಪ್ರದೇಶ ಭೌಗೋಳಿಕವಾಗಿ ತುಂಬಾ ದೊಡ್ಡದಿರುವಂತಹ ರಾಜ್ಯ. ಹೀಗಾಗಿ ಎಲ್ರಿಗೂ ಅದರ ಮೇಲೆ ಕಣ್ಣೊಂದು ಸ್ವಲ್ಪ ಜಾಸ್ತಿ. ಅಖಿಲೇಶ್ ಯಾದವ್ ಅವರ ನಂತರ UPಗೆ ಯೋಗಿ ಆದಿತ್ಯನಾಥ್ ಜಿ ಅವರು ಮಹಾರಾಜರಾಗಿ ಆಯ್ಕೆಯಾಗಿದ್ದಾರೆ. ಸದ್ಯದ ಮಟ್ಟಿಗೆ ಅವರನ್ನ ಅಲುಗಾಡಿಸೋದಕ್ಕೆ ಅಖಿಲೇಶ್ ಅವರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಸದ್ಯದ ಮಟ್ಟಿಗೆ ಅಂತ ಹೇಳಿದ್ರೆ ಯೋಗಿಜಿ UPಯ CM ಆಗಿರೋ ತನಕ ಅವರನ್ನ ಯಾರಿಗೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಗೊತ್ತಾಗಿನೇ UPಯಲ್ಲಿ ಈಗೊಂದು ದೊಡ್ಡ ಗೇಮ್ ಶುರು ಆಗಿರುವಂಥದ್ದು. ವೀಕ್ಷಕರ, ಮೊದಲು ಯೋಗಿ ಇನ್ ಡೇಂಜರ್ ಅನ್ನೋ ಹಾಗೆ ಬಿಂಬಿಸುವಂತಹ ಪ್ರಯತ್ನಗಳು ನಡೀತು. ಯೋಗೀಜಿ ಅವರನ್ನ ಎದುರು ಹಾಕೊಂಡು UPಯಲ್ಲಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಅಖಿಲೇಶ್ ಯಾದವ್ ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಈ ಒಂದು ಕುತಂತ್ರವನ್ನ ಮಾಡ್ತಾರೆ. UPಯಲ್ಲಿ BJP ಜಾಸ್ತಿ ಸ್ಥಾನವನ್ನ ಗೆದ್ರೆ ಯೋಗೀಜಿ ಅವರನ್ನ CM ಸ್ಥಾನದಿಂದ BJP ಹೈಕಮಾಂಡ್ ಕೆಳಗೆ ಇಳಿಸಿ ಬಿಡುತ್ತೆ. ಈ ರೀತಿಯಾದಂತಹ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಅಂಡ್ ಬೈ ಲಕ್ ಆ ಪ್ಲಾನ್ ಸಕ್ಸಸ್ ಕೂಡ ಆಗುತ್ತೆ. UPಯಲ್ಲಿ ಯೋಗೀಜಿ ಹವಾ ಇದ್ದರೂ ಕೂಡ ಲೋಕಸಭೆಯಲ್ಲಿ ಜಾಸ್ತಿ ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಮ್ಮಲ್ಲಿ ಹೇಗೆ ಯಡಿಯೂರಪ್ಪ ಅವರನ್ನ BJP ಹೈಕಮಾಂಡ್ ಕೆಳಗೆ ಇಳಿಸಿತ್ತು ಅಂತ ಹೇಳಿ ಲಾಭವನ್ನ ತಗೊಂಡ್ರು, ಸೇಮ್ ಟು ಸೇಮ್ ಅದೇ ಟ್ರಿಕ್ ಅನ್ನು ಉತ್ತರ ಪ್ರದೇಶದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಯಾವಾಗ ಲೋಕಸಭೆಯಲ್ಲಿ ಈ ಪ್ಲಾನ್ ವರ್ಕೌಟ್ ಆಯ್ತು, UPಯ ವಿಧಾನಸಭೆಗೂ ಕೂಡ ಅದನ್ನೇ ಉಪಯೋಗ ಮಾಡೋದಕ್ಕೆ ಮುಂದಾಗ್ತಾರೆ. ಅಂಡ್ ಈ ಸಲ ಏನ್ ಪ್ಲಾನ್ ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಯೋಗೀಜಿ ಅದೇ ರೀತಿ ಅಮಿತ್ ಶಾ ಜಿ ಅವರ ನಡುವೆ ಏನೋ ಹೊಂದಾಣಿಕೆ ಇಲ್ಲ, ಏನೋ ಸರಿ ಇಲ್ಲ ಅಂತ ಕಥೆಯನ್ನ ಕಟ್ಟುತ್ತಾರೆ. ಆದ್ರೆ ಈ ಸಲ ಯೋಗೀಜಿ ಅದೇ ರೀತಿ ಕೇಶವ್ ಪ್ರಸಾದ್ ಮೌರ್ಯ ಇವರ ನಡುವೆ ಮನಸ್ತಾಪ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಕ್ಕೆ ಸರಿಯಾಗಿ ಗುರ್ಜರ್ ಅನ್ನುವಂಥ ಒಬ್ಬ ಶಾಸಕ ಯೋಗೀಜಿ ಅವರ ವಿರುದ್ಧನೇ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಇವೆಲ್ಲದರ ಲಾಭವನ್ನ ಹೇಗೆ ತಗೊಳ್ತಾರೆ ಅಂತ ಹೇಳಿದ್ರೆ, ಕೇಶವ್ ಪ್ರಸಾದ್ ಮೌರ್ಯ ಅವರ ಹುಟ್ಟು ಹಬ್ಬಕ್ಕೆ 141 ಶಾಸಕರು ಅವರ ಮನೆಗೆ ಹೋಗ್ತಾರೆ. ಅದೇ ಯೋಗೀಜಿ ಅವರ ಹುಟ್ಟುಹಬ್ಬಕ್ಕೆ ಯಾರು ಇಲ್ಲ. ಹೀಗೆ ಹೇಳೋ ಮೂಲಕ ತಂದಿಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯೋಗೀಜಿ ಅವರ ವಿರುದ್ಧ 141 ಶಾಸಕರು ಇದ್ದಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸೋದಕ್ಕೆ ಹೊರಟು ನಿಲ್ತಾರೆ. ವೀಕ್ಷಕರು, ಇದರ ನಡುವೆ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾರೆ. UP ಕೇಶವ್ ಪ್ರಸಾದ್ ಮೌರ್ಯ ಅವರ ಕೈಗೆ ಕೊಡಲಾಗುತ್ತೆ. ಹೀಗೂ ಒಂದು ಸುದ್ದಿಯನ್ನು ಹಬ್ಬಿಸ್ತಾರೆ. ಅಂಡ್ ಇದೇ ಅಖಿಲೇಶ್ ಯಾದವ್ ಈಗ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನು? ಮಹಾಕುಂಭ ಮೇಳದ ಹಿಂದೆ
ಯೋಗೀಜಿಯವರಿಗೆ ಪ್ರಧಾನಿ ಪಟ್ಟ ಕಟ್ಟುವಂತಹ ತಂತ್ರ ಇದೆ. ಸೊ ಅದಕ್ಕಾಗಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಾಕುಂಭ ಮೇಳವನ್ನ ಆಯೋಜನೆ ಮಾಡಲಾಯಿತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಮೊದಲು ಈ ಮಹಾಕುಂಭ ಮೇಳ ಅಲ್ಲವೇ ಅಲ್ಲ ಅಂತ ಹೇಳಿದವರು ಇವರು. ಈಗ ನೋಡಿದ್ರೆ ಮಹಾಕುಂಭ ಮೇಳದ ಹಿಂದೆ ಯೋಗೀಜಿಯವರನ್ನ ಪ್ರಧಾನಿ ಮಾಡುವಂತಹ ಆಲೋಚನೆ ಇದೆ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ಇರುವಂಥದ್ದು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ. ಅದು 2027ರಲ್ಲಿ. ಅಂಡ್ ಲೋಕಸಭಾ ಚುನಾವಣೆ ಇರುವಂಥದ್ದು 2029ರಲ್ಲಿ. ಅಖಿಲೇಶ್ ಯಾದವ್ 2029ಕ್ಕೆ ಬದಲಾಗುವಂತಹ ಪ್ರಧಾನಿಯ ಬಗ್ಗೆ ಈಗಲೇ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ? ಫಸ್ಟ್ ಆಫ್ ಆಲ್, ಮೋದಿಜಿ ಹೌದು ಇದೇ ನನ್ನ ಕೊನೆಯ ಚುನಾವಣೆ ಅಂತ ಎಲ್ಲಾದ್ರೂ ಹೇಳಿದಾರಾ? ಇಲ್ಲ ತಾನೆ. ಹಾಗಾದ್ರೆ ಈಗ ಹೊಸ ಪ್ರಧಾನಿ ಆಯ್ಕೆಯ ಚರ್ಚೆ ಯಾಕೆ ಬರ್ತಾ ಇದೆ? ವಿಚಿತ್ರ ನೋಡಿ, ಈ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಅಖಿಲೇಶ್ ಯಾದವ್ ಅಂಡ್ ಕಾಂಗ್ರೆಸ್. ಇವರು ಮಾತ್ರ ಮಾಡ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಪ್ರಶ್ನೆ ಇನ್ನೂ ಹುಟ್ಟೇ ಇಲ್ಲ. ವೀಕ್ಷಕರು, ಇದು ಉತ್ತರ ಪ್ರದೇಶದ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಅಷ್ಟೇ. ನೀವೇನೋ ಯೋಗಿ ಆದಿತ್ಯನಾಥ್ ಅವರ ಮುಖವನ್ನು ನೋಡಿ ವೋಟ್ ಹಾಕ್ತಾ ಇದ್ದೀರಾ, ಆದ್ರೆ ಯೋಗೀಜಿಯವರು ಮುಂದೆ ಪ್ರಧಾನಿಯಾಗಿ ಇಲ್ಲಿಂದ ಹೋಗಿಬಿಡ್ತಾರೆ. ಅವರು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇರೋದಿಲ್ಲ. ಹೀಗೆ ಹೇಳೋ ಮೂಲಕ ಅಲ್ಲಿನ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಯಾರೇ ಆಗ್ಲಿ ಒಂದು ಸಲ ಹಳ್ಳಕ್ಕೆ ಬಿದ್ದಂಥವ್ರು ಮತ್ತೆ ಮತ್ತೆ ಹೋಗಿ ಅದೇ ಹಳ್ಳಕ್ಕೆ ಬೀಳೋದಿಲ್ಲ ಅಲ್ವಾ? ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲ್ಸಿದ್ರು, ಆದ್ರೆ ನಂತರ ಮತ್ತೆ ಗೆಲ್ಸಿದ್ರು. ಹೌದಲ್ವೋ? ಜನ ಬುದ್ಧಿವಂತರಿದ್ದಾರೆ. ಬರೀ ಉತ್ತರ ಪ್ರದೇಶ ಅಲ್ಲ, ಕರ್ನಾಟಕದಲ್ಲೂ ಕೂಡ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಆ ಬದಲಾವಣೆ ಆಗೇ ಆಗತ್ತೆ. ನೋಡ್ತಾ ಇರಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.